ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಒಂದು ಫ್ರೈಡೇ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ರಿಪಬ್ಲಿಕ್ ಡೇ. ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಹೇಗೋ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈವ್ನಿಂಗ್ ಹಾಗೆ ಹೊರಗಡೆ ಹೋಗಿ ಬರೋಣ, ಮಕ್ಕಳಿಗೂ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಈಗ ಔಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಕ್ಸಿಬಿಷನಿಗೆ ಹೋಗೋಣ ಅಂತ. ಆ್ಯಂಡ್ ಈಗ ಎಲ್ಲ ರೆಡಿಯಾಗಿ ನಿಂತಿದ್ದೀವಿ. ಈಗ ಹೊರಡೋ ಟೈಮ್. ಆ್ಯಂಡ್ ಕೋಲು ಅಂತೂ ಕ್ಯೂರಿಯಾಸಿಟಿ, ಅವನಿಗೆ ಹೊರಗಡೆ ಹೋದರೆ ತುಂಬ ಅಂದರೆ ತುಂಬ ಖುಷಿ. ಆ್ಯಂಡ್ ಬಂದಿದ್ದ ತಕ್ಷಣವೇ ಹೆಣ್ಮಕ್ಳಿಗಂತೂ ಶಾಪಿಂಗ್ ಅಂದರೆ ಹೇಳಬೇಕಾ, ಎಲ್ಲ ಹೆಣ್ಮಕ್ಳು ಹಣೆ ಬರ ಅಷ್ಟೇ ಅಂತಲೇ ಹೇಳೋದು. ಹೋಗಿದ ತಕ್ಷಣವೇ ಕಣ್ಣು ತುಂಬ ಶಾಪಿಂಗ್ ಇದ್ದರೆ ಯಾರು ಹೆಣ್ಮಕ್ಳು ಸುಮ್ಮನೆ ಇರ್ತಾರೆ? ಎಲ್ಲ ಹೆಣ್ಮಕ್ಳಿನ ಕಣ್ಣು ಶಾಪಿಂಗ್ ಮೇಲೆ ಹೋಗುತ್ತೆ. ಹಾಗೆ ನಮ್ಮ ಕಣ್ಣು ಕೂಡ ಶಾಪಿಂಗ್ ಮೇಲೆ ಹೋಯಿತು. ಹಾಗೆ ಬರ್ತಾ ಹಾಗೆ ಹೂವಿನ ಬೊಕ್ಕೆ ಮತ್ತು ಸ್ವಲ್ಪ ಮ್ಯಾಟ್ ಎಲ್ಲ ನೋಡ್ತಾ ಇದ್ವಿ, ಬಾರ್ಗೇನ್ ಮಾಡ್ತಾಯಿದ್ವಿ. ಹಾಗೆ ಅವ್ರು ಬಂದು ಪಾರ್ಕಿಂಗಿಗೆ ಜಾಗ ನೋಡ್ತಾಯಿದ್ರು. ಅವ್ರು ಬರೋಷ್ಟರಲ್ಲೇ ಲೇಟ್ ಆಯಿತು. ಆ್ಯಂಡ್ ಇಲ್ಲಿ ಏನಂತ ಅಂದರೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಆಯಿತು. ಮೊಬೈಲ್ ವರ್ಕ್ ಆಗ್ತಾನೆ ಇರಲಿಲ್ಲ. ಬಿಕಾಸ್ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ಏನು ತೊಗೊಂಡ್ರು ಕ್ಯಾಶ್ ಬೇಕು, ದುಡ್ಡು. ನಾವು ಬೇರೆ ಕ್ಯಾಶ್ ತಂದಿರಲಿಲ್ಲ. ಏನೂ ತೊಗೊಳ್ಲಿಲ್ಲ ಅಂತಲೇ ಹೇಳ್ಬೋದು. ಮೊದಲು ನಾವು ಒಂದು ಎರಡು ಬೊಕ್ಕೆ ತೊಗೊಂಡಿದ್ವಿ ಅಷ್ಟೇ. ಅದಾದಮೇಲೆ ಏನೂ ತೊಗೊಂಡೇ ಇಲ್ಲ. ಕ್ಯಾಶೇ ತಂದಿರಲಿಲ್ಲ. 1000 ಏನೋ ಇತ್ತು ನಮ್ಮ ಹತ್ರ ಅಷ್ಟೇ. ಈಗ ಹಾಗೆ ಬರ್ತಾ ಹಾಗೆ ಮಕ್ಕಳಿಗೆ ಆಟಾಡೋಕ್ಕೆ ಒಂಥರ ಒಂದು 3-4 ಐಟಮ್ಸ್ ಇಟ್ಟಿದ್ರು. ಫಸ್ಟ್ ಟೈಮ್ ಇಬ್ಬರು ಮಕ್ಕಳು, ಈಗ ಅವರಿಗೆ 2 ಇಯರ್ಸ್ ಕಂಪ್ಲೀಟ್ ಆಗಿದೆ. ಈ ರೀತಿ ಆಟಗಳೆಲ್ಲ ನಾವು ಆಟಾಡಿಸಿಲ್ಲ. ಫಸ್ಟ್ ಟೈಮ್ ಅವರು ಆಟಾಡ್ತಾ ಇರೋದು. ಹೆದರ್ಕೊಂಡಿದ್ವಿ, ಏನು ಅಳ್ತಾರೋ ಕಿಡಿಸ್ತಾರೋ ಅಂತ. ಬಟ್ ತುಂಬ ಚೆನ್ನಾಗಿ ಆಟಾಡಿದ್ರು. ಎಷ್ಟು ಧೈರ್ಯವಾಗಿ ಕೂತಿದ್ರು ಅಂದರೆ 2 ಮಕ್ಕಳು ಅಷ್ಟು ಧೈರ್ಯವಾಗಿ ಕೂತಿದ್ರು. ನಾನು ಗೋಲು ಸ್ವಲ್ಪ ಪುಕ್ಲ ಅಂದ್ಕೊಂಡಿದ್ದೆ. ಬಟ್ ಟಿಮ್ಮು ಅಂತೂ ಇದೊಂದೇ ಆಟ ಆಡಿದ್ದವನು. ನೆಕ್ಸ್ಟ್ ಆಟ ಆಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಟಿಕೆಟ್ ಬಂದು ಪರ್ ಒನ್ ಟಿಕೆಟಿಗೆ 80 ತೊಗೊಳ್ತಾಯಿದ್ರು. ಈ ರೀತಿಯಾಗಿ. ಬಟ್ ಇಲ್ಲೇನಾಯಿತು ಅಂತ ಅಂದರೆ, ಟಿಮ್ಮು ಸುಮ್ಮನೆ ಕೂತಿದ್ದ. ಅವರ ಅಮ್ಮ ಅಂತೂ ಫುಲ್ಲು ಕಿಡಿಸ್ತಾಯಿದ್ರು. ಬಿಕಾಸ್ ಅವರಿಗೆ ತಲೆ ಸುತ್ತು, ವಾಮಿಟ್ ಆ ರೀತಿ ಆಗಿಬಿಡ್ತು. ಸೇಮ್ ಪ್ರಾಬ್ಲಮ್ ನನಗೂ ಅಷ್ಟೇ. ನಾನು ಈ ರೀತಿ ಆಟಗಳೆಲ್ಲ ಅಂತೂ ಎಂಟ್ರಿನೇ ಆಗಲ್ಲ, ನನಗೆ ಆಗೋದು ಇಲ್ಲ. ತಲೆ ಸುತ್ತು ಬಂದುಬಿಡುತ್ತೆ, ಹೊಟ್ಟೆ ತೊಳಸ್ದಂಗೆ ಆಗಿಬಿಡುತ್ತೆ. ಸೊ ಇದಕ್ಕೆಲ್ಲ ನಾನು ಎಂಟ್ರಿನೇ ಆಗಲ್ಲ. ಸೊ ಅವ್ರು ಆಟಾಡ್ತಾಯಿದ್ರು. ಹಾಗೆ ನಾನು ನಮ್ಮ ಅತ್ತೆಯವರೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಈ ಒಂದು ಎಕ್ಸಿಬಿಷನ್ ಬಂದು No. ಅಯ್ಯೋ, ಬಿಟ್ರು ನನ್ನ ಮಕ್ಕಳ. ಹತ್ತಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವರು ಅಂತೂ ಸರಿ ಎತ್ಕೊಳ್ರಪ್ಪ, ಮಳೆಯ ಎತ್ತ ಕಡೆ ಹಾಕಿ. ಅಯ್ಯೋ ತಡೀರು, ಬರ್ತೀನಿ. ನಿಮ್ಮ ಮಕ್ಕಳ ಏನ್ರು ಇವರು. ನನ್ನ ಮಕ್ಕಳ ಬಿಟ್ಟು ಹೋಗ್ಬಿಟ್ರು ನೋಡು. ಒಂದೇ ಸತಿ ಆಟ ಆಡಿಸ್ಬಿಟ್ಟು ನನ್ನ ಹಣೆ ಬರ ನಾನೇ ಹತ್ಬೇಕೀಗ.
ಓಕೆ ಗಾಯ್ಸ್, ನೋಡಿದ್ರಲ್ಲ ಈ ರೀತಿಯಾಗಿ ಗೋಲುದು ತುಂಟಾಟ ನಡೀತಾ ಇತ್ತು. ನಾನೇನು ಅಂದ್ಕೊಂಡೆ ಅಂದರೆ ಇವನಿಗೆ ಟಿಕೆಟ್ ಯಾಕಾದರೂ ತೊಗೊಂಡ್ರಿ, ಆಡೋಲ್ಲ ಇವನು, ಬೇರೆಯವ್ರಿಗೆ ಕೊಟ್ಬಿಡೋಣ ಸುಮ್ಮನೆ ಅಂತ ಅಂದ್ಕೊಂಡ್ವಿ. ಬಟ್ ಗೋಲು ಆಟ ಆಡ್ತಾ ಟಿಮ್ಮು ಆಟ ಆಡಲೇ ಇಲ್ಲ. ಆ್ಯಂಡ್ ಅಲ್ಲಿಂದ ಆ ಒಂದು ಗೇಮ್ ಮುಗಿಸ್ಕೊಂಬಂದು ಇಲ್ಲಿ ಕಡೆ ಬಂದು ಅಜ್ಜಿ ಮೊಮ್ಮಕ್ಕಳು ಎಲ್ಲ ಈ ಒಂದು ರೌಂಡ್ ತಿರುಗಾಡ್ತಾ ಇದ್ರು. ಬಟ್ ಈ ರೀತಿ ಆಟ ಅಂತೂ ನನಗಂತೂ ಫಸ್ಟ್ ಆಫ್ ಆಲ್ ಆಗೋದೇ ಇಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಆಟ ಆಡಿದ್ರು ಆ್ಯಂಡ್ ಎಂಜಾಯ್ ಮಾಡಿದ್ರು. ಗೋಲು, ಟಿಮ್ಮು ಆಗಿರ್ಬೋದು, ಅವ್ರ ಅಜ್ಜಿ ಎಲ್ಲರೂ. ಆ್ಯಂಡ್ ಅಲ್ಲಿಂದ ನಾವು ಈಗ ಸಮ್ ಫಿಶ್ ಅಕ್ವೇರಿಯಂ ಥರ ಏನೋ ಇದೆ ಅಂತೆ. ಸೊ ಆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈ ಒಂದು ಎಕ್ಸಿಬಿಷನ್ ಬಂದು 100 ಎಕರೆ ಇರೋದು. ಈ 100 ಎಕರೆಯಲ್ಲಿ ನಾವಂತೂ ಒಂದು ಕಾಲು ಭಾಗ ಅಲ್ಲ, ಸ್ವಲ್ಪನೂ ನಾವು ಓಡಾಡಿಲ್ಲ. ಬಿಕಾಸ್ ಎಲ್ಲಿ ಹೋದ್ರೂ ನಾವು ಅಲ್ಲೇ ಬರ್ತಾ ಇದ್ವಿ. ಒಂದೇ ಒಂದು ಏನು ಲೈನ್ ಹೋಗಿ ಇನ್ನೂ ಅದೇ ಲೈನಲ್ಲಿ ಹೋಗಿದ್ದು. ಈಗ ಅಕ್ವೇರಿಯಮಲ್ಲಿ ನಾವು ಎಂಟ್ರಿ ಆದ್ವಿ. ತುಂಬ ಚೆನ್ನಾಗಿತ್ತು. ಮೀನುಗಳು, ಟೈಪ್ಸ್ ಆಫ್ ಫಿಶ್ ಇರ್ಬೋದು, ಎಷ್ಟು ಕಲರ್ಫುಲ್ಲಾಗಿತ್ತು ಅಂದರೆ ನೋಡೋಕ್ಕೆ ಒಂಥರ ಚೆಂದ ಇತ್ತು ಆ ಫಿಶ್ಗಳು. ಆ್ಯಂಡ್ ಗೋಲು ಅಂತೂ ತುಂಬ ಎಂಜಾಯ್ ಮಾಡಿದೆ ಈ ಒಂದು ಫಿಶ್ ಎಲ್ಲ ನೋಡಿ. ಟಿಮ್ಮು ಆಗಿರ್ಬೋದು, ಗೋಲು ಆಗಿರ್ಬೋದು ತುಂಬ ಕೂಗ್ತಾಯಿದ್ರು, ಮಮ್ಮಿ ಫಿಶ್ ಅಂತ. ಆ್ಯಂಡ್ ನಮಗೂ ತುಂಬ ಖುಷಿ ಆಯಿತು ಈ ರೀತಿಯಾಗಿ ಡಿಫ್ರೆಂಟ್. ಈಗ ನನಗೆ ಈ ಒಂದು ಚಿಕ್ಕ ಚಿಕ್ಕ ಫಿಶ್ ನೋಡೋಕ್ಕೆ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಕಲರ್ಫುಲ್ಲಾಗಿ ಅಂತೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್ ಬಾಯ್.